ಆಹಾ, ಇವಳು ಹಾಡ್ತಿರೋದನ್ನ ಕೇಳ್ತಾ ಇದ್ರೆ ಪ್ರಾಪಂಚಿಕ ಕಷ್ಟಗಳೆಲ್ಲಾ ಮರ್ತ ಹೋಗುತ್ತೆ. ನನ್ ದೃಷ್ಟಿನೇ ಬಿದ್ಬಿಡುತ್ತೇನೋ ಅನ್ಸುತ್ತೆ. ಮೊದ್ಲು ದೃಷ್ಟಿ ತೆಗ್ಸಿ. ಅಂದ್ಹಾಗೆ ಓದ್ತಿದ್ದಾಳೋ ಇಲ್ವೋ? ಅವಳನ್ನ ಮದುವೆ ಆಗೋವನಿಗೆ ಅವಳು ಓದ್ಲಿ ಅಂತ ಆಸೆ. ಅದಕ್ಕೆ ಅವಳನ್ನ ಕಾಲೇಜಿಗೆ ಸೇರ್ಸಿದ್ದೀನಿ. ಹೌದೇನೋ ಗುರು? ಹೌದು ಪುರೋಹಿತ್ರೆ. ವೇದ, ಉಪನಿಷತ್ತುಗಳು, ಆಗಮಗಳನ್ನು ಓದಿ ನಾನು ಸಾಧಿಸಿದಾದ್ರೂ ಏನು? ಅದಕ್ಕೆ ಅವಳಾದ್ರೂ 4 ಅಕ್ಷರ ಕಲಿತು ಪ್ರಪಂಚ ಜ್ಞಾನ ಪಡೀಲಿ ಅಂತ. ನಿಜಾನೇ, ನಿನ್ನಂತವನ್ ಕೈ ಹಿಡಿಯೋದಕ್ಕೆ ಶೋಭಿತಾ ತುಂಬಾ ಪುಣ್ಯ ಮಾಡಿದಾಳೆ. ಲೇ, ಎಷ್ಟೊತ್ತೆ? ಎಷ್ಟೊತ್ತು? ಬೇಗ ಬೇಗ. ಬಂದೆ ಬಂದೆ ಕಣೆ. ಅಪ್ಪ ಚಿಕ್ಕಪ್ಪ ಇನ್ನ ಮಲ್ಗೆ ಇದ್ದಾನೆ. ಅವನ್ ಸೋಮಾರಿ, ನೀನ್ ಜಾಣೆ. ಹಬ್ಬಬ್ಬಬ್ಬಾ, ಅಪ್ಪ ಮಗಳು ಕೂಗ್ ಹಾಕಕ್ ಶುರು ಮಾಡಿದ್ರೆ ಕೈ ಕಾಲೇ ಓಡಲ್ಲ. ನಿಮಗೇನ್ರಿ, ಬೆಳಗ್ಗೆ ಆಯ್ತು ಅಂದ್ರೆ ಸಾಕು ಪೇಪರ್ ಪುಸ್ತಕ ಓದ್ತಾ ಕೂತಿರ್ತೀರಾ. 9 ಗಂಟೆ ಆಯ್ತು ಅಂದ್ರೆ ಕಾವ್ ಕಾವ್ ಅಂತ ಕೂಗಾಡಕ್ ಶುರು ಮಾಡ್ತೀರಾ. ಇಲ್ಲಿ ಎಲ್ಲ ಕೆಲ್ಸನೂ ನಾನು ಒಬ್ಳೆ ಮಾಡ್ಬೇಕೊತ್ತಾ? ಯಜಮಾನ್ರಿಗೆ ಇನ್ನು ಬೆಳಗಾಗಿಲ್ಲ ಅನ್ಸುತ್ತೆ. ಬಂದ ಅವನು ಏನ್ ಕೇಳೋದಿದ್ರು ತಿಂಡಿ ಮೇಲೆ ಕೇಳಿ. ಹೋಗೋ. ಗಿಲ್ಲ ಗಿಲ್ಲ ಗಿಲ್ಲಕ್ಕೂ ಕಾಲು ಗೆಜೆ ಜಣ್ಣಕ್ಕೂ ಕೈ ಬಳೆ ಗಣ್ಣಕ್ಕೂ ರಂಗೇರಿತು. ಆಹ ತಾನ ಅಕ್ಕಿಪೇಟೆ ಲಕ್ಕಮ್ಮ ನಿಸ್ಸಿಕ್ಕಿದ್ದು ನನ್ನ ಲಕ್ಕಮ್ಮ. ಹೋಗೋ ರೌಡಿ. ಏಯ್, ರೌಡಿ ಅಂತೆ ರೌಡಿ. ಯಾರೇ ನಿನ್ಗಿದ್ನೆಲ್ಲ ಹೇಳ್ಕೊಟ್ಟಿದ್ದು? ಅವಳ್ಯಾಕೆ ಗದರ್ತೀಯಾ? ರೌಡಿನ ರೌಡಿ ಅಂತಾನೆ ಕರೆಯೋದು. ಈಗೇನ್ ರೌಡಿತನ ಮಾಡಿದ್ ನಾನು? ಏಯ್, ನಿನ್ ರೋಫೆಲ್ಲ ಏನಿದ್ರು ಅವಳ ತರ ಇಟ್ಕೋ. ನಿನ್ನೆ ಅಷ್ಟೆಲ್ಲ ಆಗಿದೆ, ಏನಾದ್ರೂ ನಾಚಿಕೆ ಇದೆ ನೋಡ ಅವನಿಗೆ. ಅವನ್ ಏನ್ ಮಾಡ್ದಂತ ನಿನ್ ಗೊತ್ತಾ? ಅವನು 3 ಬಿಟ್ಟು ಅವನು ಹಾಗೆ ನಡ್ಕೊಂಡ. ಮರ್ಯಾಸ್ತ್ರ ಮೇಲೆ ಬೆಳೆದ್ರು ನಿಂಗಾದ್ರೂ ಬುದ್ಧಿ ಬೇಡವಾ? ನನಗ್ ನಿಂತರ ಒಂದ್ ಕೆನೆ ಹೊಡೆದ ತಕ್ಷಣ ಇನ್ನೊಂದ್ ಕೆನೆ ತೋರಿಸಿ ಅಭ್ಯಾಸ ಇಲ್ಲ. ನೋಡಿದೇನೆ. ಸರಿ ಮೊದ್ಲು ತಿಂಡಿ ತಿನ್ನಿ. ಏನೋ ಅವ್ರು ಹೇಳೋದು ಸರಿ ತಾನೆ. ಅಕಸ್ಮಾತ್ ನಿನ್ ಕಣ್ಣಿಗೆ ಏನಾದ್ರೂ ಏಟ್ ಬಿದ್ದಿದ್ರೆ? ನೀನ್ ಬೇರೆ ಕಾಲೇಜ್ ಎಲೆಕ್ಷನ್ ಮೇಲೆ ಅವೆಲ್ಲ ಇದ್ದಿದ್ದೆ ಮಾಮೂಲು. ಅದಕ್ಕೆ ಹೆದರ್ಕೊಂಡ್ರೆ ನನ್ ಪ್ರೆಸ್ಟೀಜ್ ಅನ್ನಬೇಕು. ಓ, ಪ್ರೆಸ್ಟೀಜ್ ಅಂತೆ ಪ್ರೆಸ್ಟೀಜ್ನ ಹೆಸರಲ್ಲಿ ಎಲ್ಲಾರ ಮುಂದೆ ನನ್ನ ಮರ್ಯಾದನ ಹರಾಜಾಗ್ತಾ ಇದ್ದಾನೆ. ಸಚ್ಚಿದಾನಂದ ಅಂತ ಹುಡುಕಿ ಎಂತ ಒಳ್ಳೆ ಹೆಸರಿಟ್ಟಿದ್ದೀವಿ. ಅದನ್ ಬಿಟ್ಟು ಅದೇನ ಕರೀತಾರಲ್ಲ, ಅದೇ ಆ ಹೆಸರನ್ನ ಕೇಳ್ತಾ ಇದ್ರೆ ಒಂಥರ ನಾಯಿಮರನ್ ಕರೆದಂಗ ಆಗಲ್ವಾ? ನೋಡೆ ಅವನ ಅವತಾರನ. ಒಳ್ಳೆ ರೋಗಿಷ್ಟನ್ ತರ ಅವನ್ ಗಡ್ಡ, ಹಾಕಿರೋ ಶರ್ಟ್. ಆಹಾ, ಕಾಲೇಜ್ ಹೋಗೋದು ಓದೋದಕ್ಕೆ, ಹೊಡೆದಾಡೋದಕ್ಕಲ್ಲ. ಅಬ್ಬಬ್ಬಬ್ಬಾ, ಸಾಕುರಿ. ಮೊದ್ಲು ಒಂದ್ ತಿಂಡಿ ತಿನ್ಲಿ ಇರಿ. ಕೋತಿ ತಾನ್ ಕೆಡದಲ್ದು ಒಂದೆಲ್ಲ ಕೆಡ್ತು ನಂಗೆ ಇವನ್ ಹಾಳಾಗೋದಲ್ದೆ ಇನ್ನು 3 ಹುಡುಗನ ಹಾಳು ಮಾಡ್ತಾ ಇದ್ದಾನೆ. ಹಾಕು ಚೆನ್ನಾಗಿ ತಿನ್ಲಿ. ತಾಕತ್ ಬೇಕಲ್ಲ, ಇನ್ನೂ 4 ಜನ ಕುಡಿಯೋದಿಕ್ಕೆ. ಕತ್ತೆ ಅಂತಂದು. ಸಚಿ ನಿಂತ್ಕೊಳ್ಳೋ. ಸಚಿ ಕೂತಿದಾನಲ್ಲ ನಿನ್ ಗಂಡ, ಅವನಿಗೆ ಹಾಕು, ತಿನ್ ತೆಗ್ಲಿ. ಬೆಳಿಗ್ಗೆ ಗಾಂಜಾ ಶುರು ಮಾಡಿದ್ಯಾ? रुक जाए हम, बोलो शुभ शाम, हरे कृष्ण हरे राम. ಯಾರ ಇದು? ಇವನೇ ಸ್ಟೂಡೆಂಟ್ ಪ್ರೆಸಿಡೆಂಟ್, ಶುದ್ಧ ತರ್ಲೆ. ಇಲ್ಬಾ. ನೀನೇನು ಬಾಲನ? ಹೋಗೆ. ಫಸ್ಟ್ ಇಯರ್ ಸೀನಿಯರ್ಸ್ ನ ನೋಡಿದ ತಕ್ಷಣ ವಿಶ್ ಮಾಡ್ಬೇಕು ಅಂತ ಗೊತ್ತಿಲ್ಲ? ವಿಶ್ ಮಾಡು. ಗುಡ್ ಮಾರ್ನಿಂಗ್. ಒಳ್ಳೆ ಪೊಲೀಸ್ ತರ ಅಟೆನ್ಷನ್ ಅಲ್ಲಿ ಇಟ್ಕೊಂಡು ವಿಶ್ ಮಾಡು. ಗುಡ್ ಮಾರ್ನಿಂಗ್. ಇನ್ಮೇಲೆ ದಿನ ಇದೇ ರೀತಿ ವಿಶ್ ಮಾಡಿ ಹೋಗ್ಬೇಕು, ಗೊತ್ತಾಯ್ತಾ?
ಬುಕ್ ಕೊಡು. ಏನಿದು? ನವಿಲ್ಗರಿ. ಅದ್ ಗೊತ್ತು, ಬುಕ್ಕೋಲೆ ಕಟ್ಟಿದ್ಯಾ? ಅದು ಮರಿ ಹಾಕುತ್ತೆ, ಅದಕ್ಕೆ. ಇದು ಮೊಟ್ಟೆ ಹಾಕುತ್ತಾ? ಇದನ್ನ ಪುಸ್ತಕದಲ್ಲಿ ಇಟ್ಕೊಂಡ್ರೆ ವಿದ್ಯೆ ಚೆನ್ನಾಗಿ ತಲೆಗೆ ಹತ್ತತ್ತೆ. ಬಾಕ್ಸ್ ಕೊಡು. ಇದೇನಿದು? ಮೊಟ್ಟೆ ಗಿಟ್ಟ ಇಲ್ವಾ? ನೋಡಿದ್ರೆ ಗೊತ್ತಾಗಲ್ವೇನೋ? ಅಂಬು ಚಿಕ್ಕಂ ಬಂ 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 ಪುಲ್ಚಾರ್. ಬೆಲ್ಟಾ? ಮಗ ನಂಗೆ ಹೆಸರೇನು? ಅಭಿಷ್ಟೆ ಶೋಭಿತಾ ಪ್ರಸನ್ನಾಕ್ಷಿ. ಆ? ಅಭಿಷ್ಟೆ ಶೋಭಿತಾ ಪ್ರಸನ್ನಾಕ್ಷಿ ಏನಂಗಂದ್ರೆ? ಹೆಸರು. ಅದ್ ಗೊತ್ತು, ಅದ್ರ ಅರ್ಥ ಏನು? ಗೊತ್ತಿಲ್ಲ. ಯಾರಿಟ್ಟಿದ ಹೆಸರು? ಅಮ್ಮ. ನಾಳೆ ಬರ್ತಾ ನಿಮ್ಮ ಅಮ್ಮನ ಹತ್ರ ಅರ್ಥ ಕೇಳ್ಕೊಂಡ್ ಬಾ. ನಮ್ಮಮ್ಮ ಇಲ್ಲ. ಓ, ಮಾಮರ್ಗ್ಯಾವ? ನಿಮ್ಮ ಅಪ್ಪ ಇದಾನೋ ಇಲ್ಲ ಅವನು? ಇದಾರೆ. ಸರಿ, ಅವ್ರನ್ನೇ ಕೇಳ್ಕೊಂಡ್ ಬಾ. ಹೋಗು. ಎಕ್ಸ್ಕ್ಯೂಸ್ ಮೀ, ನಿಮ್ ನವಿಲ್ಗರಿ ಮರಿ ಹಾಕಿದ್ರೆ ನನ್ಗೊಂದ್ ಕೊಡ್ತೀರಾ? ನಾನು ಸಾಕೋತೀನಿ. ನೀನ್ ಹೋಗು. ತುಂಬಾ ಥ್ಯಾಂಕ್ಸ್. ನವಿಲ್ಗರಿ ಮರಿ ಹಾಕುತ್ತಂತೋ.